ಸುಮಾರು ಒಂದು 6 ವರ್ಷ ಹಿಂದ್ಗಡೆ ಸರ್ಕಾರಿ ಗಾರ್ಡನ್ ಜಾಗದಲ್ಲಿ ಒಂದು ಸಣ್ಣ ವಾಕಿಂಗ್ ಶೀಟ್ ಹಾಕೊಂಡು ಮುಗ್ಧ ಜನರನ್ನ ನಂಬಿಸಿ ಮಠವನ್ನ ಪ್ರಾರಂಭ ಮಾಡಿದ್ರು. ಈಗ ಕಳೆದ ನಾವು ಒಂದು ವರ್ಷ ಹಿಂದ್ಗಡೆನೆ ಒಂದೆರಡು ನೋಟಿಸ್ ಕೊಟ್ಟಿದ್ವಿ. ಮೊನ್ನೆ 21ನೇ ತಾರೀಕು ಅಂತಿಮ ನೋಟಿಸ್ ಅನ್ನ ಕೊಟ್ಟು ತೆರವು ಮಾಡ್ಲಿಕ್ಕೆ ಹೇಳಿದ್ವಿ. ತೆರವು ಮಾಡದೇ ಇರುವುದರಿಂದ ಮತ್ತೆ ಅವನಿಗೆ ತೆರವುಗೊಳಿಸಲಿಕ್ಕೆ ಸಾಕಷ್ಟು ಕಾಲಾವಕಾಶ ಕೊಟ್ಟ ನಂತರ ನಾವು ನಿನ್ನೆ ಅದನ್ನ ತೆರವುಗೊಳಿಸತಕ್ಕಂತ ಆದೇಶ ನಿಯಮಾನುಸಾರ ಕರ್ನಾಟಕ ಭೂ ಕಂದಾಯ ಕಾಯ್ದೆ ಸೆಕ್ಷನ್ 104 ಅಡಿ ಅದನ್ನ ತೆರವು ಆದೇಶವನ್ನ ಮಾಡಿ ನಾವು ಅದನ್ನ ಇವತ್ತು ಕಂದಾಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಜಂಟಿ ಒಂದು ಕಾರ್ಯಾಚರಣೆಯಲ್ಲಿ ಬೆಳಗಿನ 7 ಗಂಟೆಯಲ್ಲಿ ಆ ಮಠವನ್ನ ಪೂರ್ಣ ತೆರವುಗೊಳಿಸಿರ್ತೇವೆ. ಇವತ್ತು ಸುಮಾರು 12 ಗಂಟೆ ಅಷ್ಟೊತ್ತಿಗೆ ಎಲ್ಲ ಮಠದ ತೆರವುಗೊಳಿಸತಕ್ಕಂತ ಕಾರ್ಯಾಚರಣೆ ಕಂಪ್ಲೀಟ್ ಆಗಿದೆ ಮತ್ತು ಸದರಿ ಜಾಗ ನಾವು ಪುನಃ ನಮ್ಮ ಕಂದಾಯ ಇಲಾಖೆಗೆ ಅದನ್ನು ವಾಪಸ್ ಪಡೆದಿದ್ದೀವಿ. ಅದು ಸರ್ಕಾರಿ ಜಾಗ ಆಗಿತ್ತಾ ಸರ್? ಪೂರ್ತಿಯಾಗಿ ಸರ್ಕಾರಿ ಗಾಯರಣ ಜಾಗ ಇತ್ತು ಸರ್, ಗೋಮಾಳ ಜಾಗ ಇತ್ತು. ಗೋಮಾಳ ಜಾಗದಲ್ಲಿ ಅನಧಿಕೃತವಾಗಿ ಹಾಕಿದ್ದವನು. ನಾವು ಮುಂಚೆಯೂ ಕೂಡ ನೋಟಿಸ್ ಕೊಟ್ಟಿದ್ವಿ. ಈಗ ತೆರವು ಕಾರ್ಯಾಚರಣೆ ಕಂಪ್ಲೀಟ್ ಆಗಿದೆ ಸರ್. ಎಷ್ಟು ದಿನ ಆಗಿತ್ತು ಸರ್ ನೋಟಿಸ್ ಕೊಟ್ಟು? ನೀವು ಅದು ಯಾವ ರೀತಿಯಾಗಿ ನೋಟಿಸ್ ಕೊಟ್ಟಿದ್ರಿ? 7 ದಿನ ಆಗಿತ್ತು ಸರ್ ನೋಟಿಸ್ ಕೊಟ್ಟು. ಅಂದ್ರೆ 21ನೇ ತಾರೀಕು ನಾನು ಅಂತಿಮ ನೋಟಿಸ್ ಅನ್ನ ಕೊಡ್ಲಾಗಿದೆ ಸರ್ ಅವ್ರಿಗೆ. ಆಮೇಲೆ 7 ದಿನ ಕಾಲಾವಕಾಶ ಕೊಟ್ಟಿದ್ವಿ. ಸರ್ಕಾರಿ ಜಾಗ ಇರೋದ್ರಿಂದ ಅದನ್ನ ನಾವು ತೆರವುಗೊಳಿಸಿ ನಮ್ಮ ಸುಪರ್ದಿಗೆ ಪಡೆದಿವಿ ಸರ್. ಸುಮಾರು ಒಂದು 6 ವರ್ಷ ಹಿಂದ್ಗಡೆ ಸರ್ಕಾರಿ ಗಾರ್ಡನ್ ಜಾಗದಲ್ಲಿ ಒಂದು ಸಣ್ಣ ವಾಕಿಂಗ್ ಶೀಟ್ ಹಾಕೊಂಡು ಮುಗ್ಧ ಜನರನ್ನ ನಂಬಿಸಿ ಮಠವನ್ನ ಪ್ರಾರಂಭ ಮಾಡಿದ್ರು. ಈಗ ಕಳೆದ ನಾವು ಒಂದು ವರ್ಷ ಹಿಂದ್ಗಡೆನೆ ಒಂದೆರಡು ನೋಟಿಸ್ ಕೊಟ್ಟಿದ್ವಿ. ಮೊನ್ನೆ 21ನೇ ತಾರೀಕು ಅಂತಿಮ ನೋಟಿಸ್ ಅನ್ನ ಕೊಟ್ಟು ತೆರವು ಮಾಡ್ಲಿಕ್ಕೆ ಹೇಳಿದ್ವಿ. ತೆರವು ಮಾಡದೇ ಇರುವುದರಿಂದ ಮತ್ತೆ ಅವನಿಗೆ ತೆರವುಗೊಳಿಸಲಿಕ್ಕೆ ಸಾಕಷ್ಟು ಕಾಲಾವಕಾಶ ಕೊಟ್ಟ ನಂತರ ನಾವು ನಿನ್ನೆ ಅದನ್ನ ತೆರವುಗೊಳಿಸತಕ್ಕಂತ ಆದೇಶ ನಿಯಮಾನುಸಾರ ಕರ್ನಾಟಕ ಭೂ ಕಂದಾಯ ಕಾಯ್ದೆ ಸೆಕ್ಷನ್ 104 ಅಡಿ ಅದನ್ನ ತೆರವು ಆದೇಶವನ್ನ ಮಾಡಿ ನಾವು ಅದನ್ನ ಇವತ್ತು ಕಂದಾಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಜಂಟಿ ಒಂದು ಕಾರ್ಯಾಚರಣೆಯಲ್ಲಿ ಬೆಳಗಿನ 7 ಗಂಟೆಯಲ್ಲಿ ಆ ಮಠವನ್ನ ಪೂರ್ಣ ತೆರವುಗೊಳಿಸಿರ್ತೇವೆ. ಇವತ್ತು ಸುಮಾರು 12 ಗಂಟೆ ಅಷ್ಟೊತ್ತಿಗೆ ಎಲ್ಲ ಮಠದ ತೆರವುಗೊಳಿಸತಕ್ಕಂತ ಕಾರ್ಯಾಚರಣೆ ಕಂಪ್ಲೀಟ್ ಆಗಿದೆ ಮತ್ತು ಸದರಿ ಜಾಗ ನಾವು ಪುನಃ ನಮ್ಮ ಕಂದಾಯ ಇಲಾಖೆಗೆ ಅದನ್ನು ವಾಪಸ್ ಪಡೆದಿದ್ದೀವಿ. ಅದು ಸರ್ಕಾರಿ ಜಾಗ ಆಗಿತ್ತಾ ಸರ್? ಪೂರ್ತಿಯಾಗಿ ಸರ್ಕಾರಿ ಗಾಯರಣ ಜಾಗ ಇತ್ತು ಸರ್, ಗೋಮಾಳ ಜಾಗ ಇತ್ತು. ಗೋಮಾಳ ಜಾಗದಲ್ಲಿ ಅನಧಿಕೃತವಾಗಿ ಹಾಕಿದ್ದವನು. ನಾವು ಮುಂಚೆಯೂ ಕೂಡ ನೋಟಿಸ್ ಕೊಟ್ಟಿದ್ವಿ. ಈಗ ತೆರವು ಕಾರ್ಯಾಚರಣೆ ಕಂಪ್ಲೀಟ್ ಆಗಿದೆ ಸರ್. ಎಷ್ಟು ದಿನ ಆಗಿತ್ತು ಸರ್ ನೋಟಿಸ್ ಕೊಟ್ಟು? ನೀವು ಅದು ಯಾವ ರೀತಿಯಾಗಿ ನೋಟಿಸ್ ಕೊಟ್ಟಿದ್ರಿ? 7 ದಿನ ಆಗಿತ್ತು ಸರ್ ನೋಟಿಸ್ ಕೊಟ್ಟು. ಅಂದ್ರೆ 21ನೇ ತಾರೀಕು ನಾನು ಅಂತಿಮ ನೋಟಿಸ್ ಅನ್ನ ಕೊಡ್ಲಾಗಿದೆ ಸರ್ ಅವ್ರಿಗೆ. ಆಮೇಲೆ 7 ದಿನ ಕಾಲಾವಕಾಶ ಕೊಟ್ಟಿದ್ವಿ. ಸರ್ಕಾರಿ ಜಾಗ ಇರೋದ್ರಿಂದ ಅದನ್ನ ನಾವು ತೆರವುಗೊಳಿಸಿ ನಮ್ಮ ಸುಪರ್ದಿಗೆ ಪಡೆದಿವಿ ಸರ್.